ಮೇಲೆ ನೋಡ್ಬೋದು. ಕರ್ನಾಟಕ ಸರ್ಕಾರದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥವರು ಅವರ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದಕ್ಕೆ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ಚೋರಿ ಅಕ್ರಮವಾಗಿ ಇವತ್ತು ಚಿಕ್ಕಾಗಡೆ ಬೋರ್ಡನ್ನು ಯೂನಿವರ್ಸಿಟಿ ತಂಗು ನಿಲ್ದಾಣ ಅಂತ ಮಾಡಿರ್ತಕ್ಕಂಥದ್ದನ್ನು ಹಾಕಿರ್ತಕ್ಕಂಥ ಅಲಯನ್ಸ್ನ ಆಡಳಿತ ಮಂಡಳಿಗೆ ಧಿಕ್ಕಾರವನ್ನು ಕರೀತಾ ಈ ಕೂಡಲೇ ಅವರು ಬಸ್ ತಂಗು ನಿಲ್ದಾಣದ ಅಲಯನ್ಸ್ ಕಾಲೇಜ್ ಯೂನಿವರ್ಸಿಟಿಯನ್ನು ಈ ಕೂಡಲೇ ತೆರವುಗೊಳಿಸಬೇಕು. ಮತ್ತೆ ಈಗಾಗಲೇ ನೀವು ನೋಡಿ ಎಲ್ಲವೂ ಕೂಡ ಇವತ್ತು ಆ ಕಾಲೇಜಿಗೆ ಬರ್ತಕ್ಕಂಥ ಎಲ್ಲ ವಾಹನಗಳನ್ನು ಈ ಫುಟ್ಪಾತಲ್ಲಿ ನಿಲ್ಲಿಸಿ ಸಾರ್ವಜನಿಕರಿಗೆ ತುಂಬ ಅನ್ಯಾಯ ಮತ್ತು ತೊಂದರೆ ಮಾಡ್ತಕ್ಕಂಥ ಅಲಯನ್ಸ್ ಕಾಲೇಜಿನವರು ಈ ಕೂಡಲೇ ಈ ಎಲ್ಲ ವಾಹನಗಳನ್ನು ತೆರವುಗೊಳಿಸಬೇಕು. ಮತ್ತೆ ಈ ಬೋರ್ಡನ್ನು ಚಿಕ್ಕಾಗಡೆ ಅಂತ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಆಗಿದೆ. ಮತ್ತೆ ಇವತ್ತು ಈ ಭಾಗದ ಆ ರಸ್ತೆ ಅಕ್ಕಪಕ್ಕದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ, ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇವರು ಕಾಲೇಜ್ ಒಳಗಡೆ ಪಾರ್ಕಿಂಗ್ ಅನ್ನು ಮಾಡ್ಕೊಳ್ಳಿ. ಜೊತೆಗೆ ಇವತ್ತು ನಮ್ಮ ಈ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು ಸ್ಥಳೀಯ ಆಡಳಿತ ಮಂಡಳಿ ಏನಿದೆ, ನಮ್ಮ ಬ್ಯಾಗನಹಳ್ಳಿ ಗ್ರಾಮ ಪಂಚಾಯತಿ, ಕರ್ಪೂರ್ ಗ್ರಾಮ ಪಂಚಾಯತಿ, ಅಲ್ಲಿ 4 ಕೋಟಿ, ಇಲ್ಲಿ 3 ಕೋಟಿ, ಒಟ್ಟು 7 ಕೋಟಿ ರೂಪಾಯಿ ತೆರಿಗೆ ಕೂಡ ವಂಚನೆಯನ್ನು ಮಾಡಿದ್ದಾರೆ ಅಲಯನ್ಸ್ ಕಾಲೇಜ್. ಜೊತೆಗೆ ಅವರು ಯಾವ ರೀತಿ ತೆರಿಗೆ ವಂಚನೆ ಮಾಡಿ ನ್ಯಾಯಾಲಯಕ್ಕೆ ಯಾವ ರೀತಿ ಸುಳ್ಳು ಹೇಳಿದ್ದಾರೆ ಅಂದರೆ, ನಾವು ಗ್ರಾಮಾಂತರ ಶಿಕ್ಷಣ ಅಂತೇಳಿ ಅನುಮತಿ ತೆಗೆದುಕೊಂಡು ಅನುಮತಿ ತದ ನಂತರ ಇವತ್ತು ಬಿಸ್ನೆಸ್ ಕಾಲೇಜ್ ಆಗಿದೆ. ಬಿಸ್ನೆಸ್ ಕಾಲೇಜ್ ಆಗಿ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಖಾತೆ ಮಾಡ್ಕೊಂಡಿದೆ. ಈ ರೀತಿಯಾಗಿ ಇವತ್ತು ಸ್ಥಳೀಯ ಆಡಳಿತ ಮಂಡಳಿಗೆ ತೆರಿಗೆಯನ್ನು ವಂಚನೆ ಮಾಡಿ ನಮ್ಮ ಗ್ರಾಮಕ್ಕೆ ಚಿಕ್ಕಾಗಡೆ ಗ್ರಾಮವನ್ನು ಇವತ್ತು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಮಾಡ್ಕೊಂಡಿರೋದು. ಮತ್ತೆ ಇಲ್ಲಿ ದಿನನಿತ್ಯ ನಮ್ಮ ಗ್ರಾಮದವರು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕ ನಮ್ಮ ಕಣ್ಣು ಮುಂದೆನೇ ಕಾಣಿಸ್ತದೆ. ಇಲ್ಲಿ ಈ ರೀತಿಯಾಗಿ ಫುಟ್ಪಾತಲ್ಲಿ ಗಾಡಿಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ. ಇವತ್ತು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಹೇಳ್ತೇನೆ, ಮೊನ್ನೆ SP ಅವರ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೇನೆ, ಇಲ್ಲಿ ಭಾಳಷ್ಟು ಈ ಕಾಲೇಜ್ ಬಂದ ಮೇಲೆ ನಮ್ಮ ಸ್ಥಳೀಯವಾಗಿ ಇಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ಕೂಡಲೇ ಈ ಬೋರ್ಡನ್ನು ನೀವು ತೆಗೆದಿಲ್ಲ ಅಂತ ಹೇಳಿದ್ರೆ ಇದೇ ಗೇಟ್ನಿಂದ ಮುಂಭಾಗದಿಂದ ಆನೇಕಲ್ವರೆಗೂ ಸುಮಾರು 5,000 ಜನ ನಾವು ಬೃಹತ್ ತಮಟೆ ಮುಖಾಂತರ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಮಾಡ್ಕೋಬೇಡಿ. ಹಾಗಾಗಿ ಇವತ್ತು ಏನು ನೀವು ತೆರಿಗೆ ವಂಚನೆ ಮಾಡಿದ್ದೀರಾ, ನೀವು ತೆರಿಗೆ ವಂಚನೆ ಮಾಡೋದ್ರ ಜೊತೆಗೆ ನಮ್ಮ ಚಿಕ್ಕಾಗಡೆಯನ್ನು 106 ವರ್ಷಗಳು ಇರ್ತಕ್ಕಂಥ ಚಿಕ್ಕಾಗಡೆ ಗೇಟನ್ನು ಚಿಕ್ಕಾಗಡೆ ಗೇಟ್ ಆಗಿ ಬಿಡಬೇಕು. ಮತ್ತು ಎಡ ಬಲದಲ್ಲಿ ದಿನನಿತ್ಯ ನೋಡಿ ಈ ರೀತಿಯಾಗಿ ಇವತ್ತಾದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಇಂಟು ಮತ್ತೊಂದು ಬಂದರೆ ಅಥವಾ ಏನಾದರೂ ಕಾರ್ಯಕ್ರಮಗಳಾದರೆ ಇಡೀ ರಸ್ತೆಯನ್ನು ಬಂದ್ ಮಾಡಿರ್ತಾರೆ. ಹಾಗಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಈ ಅಲಯನ್ಸ್ ಆಡಳಿತ ಮಂಡಳಿ ಹತ್ರ ದಯಮಾಡಿ ಈ ಒಂದು ಬೋರ್ಡನ್ನು ತೆಗಿಬೇಕು. ತೆಗೆದಿಲ್ಲ ಅಂತ ಹೇಳಿದ್ರೆ ನಾವು ತೆರಿಗೆ ವಿಚಾರ ಇರ್ಬೋದು, ಇವತ್ತು ಅದರ ಒಳಗಡೆ ಸುಮಾರು 3 ರಿಂದ 4 ಎಕರೆ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿರೋದಿರ್ಬೋದು ಅಥವಾ ರಾಜಕಾಲುವೆಗಳನ್ನು ಕಬ್ಜಾ ಮಾಡಿರ್ಬೋದು. ಇವುಗಳ ವಿರುದ್ಧವಾಗಿ ನಾವು ಮತ್ತೆ ನೋಡಿ ಅಲ್ಲೆಲ್ಲ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಅನುಮತಿ ಕೂಡ ಇಲ್ಲ. ಇವೆಲ್ಲವೂ ಕೂಡ ನೀವು ಅಕ್ರಮವಾಗಿ ಇವತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊತಾ ಇದ್ದೀರಾ. ಇದನ್ನು ಮಾಡಬಾರ್ದು ಅಂತೇಳಿ ನಾವು ಹಂಗೇನೆ ಕೇಳ್ಬೋದಾಗಿತ್ತು. ಭಾಳ ಜನ ಕೇಳಿದ್ರು, ನಮ್ಮ ಪೊಲೀಸಲ್ಲಿ ಕೇಳಿದ್ರು, ನಾವು ಹೆಂಗೇನ ಕೇಳಿದ್ರೆ ನಮಗೆ ಬೇರೆ ರೀತಿ ಹೇಳ್ತಾರೆ. ಹಾಗೆ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಅದಾದಮೇಲೆ ನಾವು 5ನೇ ತಿಂಗಳಲ್ಲಿ ಇವರಿಗೆ PWD ಅವರಿಗೆ ಮನವಿ ಕೊಟ್ಟಿದ್ದೀವಿ ಇದನ್ನು ತೆಗೆಸಬೇಕು ಅಂತ. ಆ PWD ಅವರು ಇವರಿಗೆ ಮನವಿ ಕೊಟ್ಟು ಇವ್ರಿಗೆ ಅಲ್ಲಿಂದ ಫಾರ್ವರ್ಡ್ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೂಡ ಕೊಟ್ಟರು ಕೂಡ ಇವರು ಯಾವುದೋ ಒಂದು ಕಾಟಾಚಾರ ಕೊಟ್ಟಿದ್ದಾರೆ ಅಂತೇಳಿ ನಮ್ಮನ್ನು ಏನೋ ಕೀಳು ಮಟ್ಟದಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು ಖಂಡನೀಯ. ಮತ್ತು ಈ ಕಾಲೇಜು ಬಂದಾಗಿಂದ ಇಡೀ ವ್ಯವಸ್ಥೆ ಮತ್ತು ಇಲ್ಲಿನ ಸಂಸ್ಕಾರ, ಕಲ್ಚರ್ ಎಲ್ಲ ಕೂಡ ನಾಶ ಆಗಿದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಇದನ್ನು ಪ್ರತಿಭಟಿಸ್ತೇವೆ, ಖಂಡಿಸ್ತೇವೆ. ಇವತ್ತು ಇದು ಸಾಂಕೇತಿಕವಾಗಿ ಒಂದು ವಿಚಾರ ಆಗಿದೆ. ಇವೆಲ್ಲರ ಮುಖಾಂತರ ಅವರಿಗೆ ಆಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ನಿನ್ನೆಯಿಂದ ನಾವು ತೆರವುಗೊಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. PWD ಅವರು ನೋಟಿಸ್ ಕೊಟ್ಟು 1.5 ತಿಂಗಳಾದ್ರೂ ಇವ್ರು ಏನ್ ಮಾಡ್ಕೊಂಡಿದ್ರು? ಇವತ್ತು ಎಚ್ಚೆತ್ಕೊಂಡ್ಬಿಟ್ರ? ಅದು ಚಿನ್ನಪ್ಪಣ್ಣ 2 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. PWD ಅವರು ಇವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ತೆಗಿತೀನಿ ಅಂತವ್ರೆ. ಮತ್ತೆ ಬಂದ್ ತೆಗಿಲಿ, ಅವ್ರು ಬರದ್ ತೆಗಿಯೋವರೆಗೂ ಇಲ್ಲಿ ಕುತ್ಕೊಂತೀವಿ. ಯಾರಾದ್ರೂ ಪೊಲೀಸರು ಹೋಗಿ ಹೇಳಿದ್ರೆ ಒಳ್ಳೇದು, ಹೋಗಿ ಎಲ್ಲಿ ತೆಗಿತೀವಿ ಅಂತ ಹೇಳಿದ್ರೆ ಬಂದ್ ತೆಗಿಲಿ, ಇಲ್ಲ ನಾವು ಬಸಿ ಬಳಿತೀವಿ. ನೀವು ಹೋಗಿ ಹೇಳಿ, ಇಲ್ಲ ನಾವು ಬಸಿ ಬಳಿತೀವಿ.
ಇಷ್ಟೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಪೊಲೀಸರು ಗಮನಕ್ಕೆ ತರ್ತಾ ಇದ್ದೀವಿ. ನಿನ್ನೆಯಿಂದ ನಾವು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಬಂತೆಗೆ ಕೇಳಿ. ಧಿಕ್ಕಾರ 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 ಪೊಲೀಸರ ಗಮನಕ್ಕೆ ನೀವು ಅವರು ನಿನ್ನೆಯಿಂದ ನಮ್ಗೆ ಫೋನ್ಗಳು ಮಾಡಿ ತೆಗಿತೀವಿ ಅಂತವ್ರೆ. ಬಂದು ತೆಗೆ ಕೇಳಿ, ಇಲ್ಲ ಮಸಿ ಬೆಳಿತೀವಿ ನಾವು. ದಯವಿಟ್ಟು ಅವ್ರಿಗೆ ಹೇಳಿ ಅಷ್ಟೇ.